ದಿನಾಂಕ 24ನೇ ತಾರೀಕು ಕಲಬುರಗಿ ಬಂದ್ಗೆ ಕರೆ ನೀಡ್ತಾ ಇದ್ದೇವೆ. ಕಾರಣ ಎಲ್ಲ ತಮಗೆಲ್ಲ ಗೊತ್ತಿದೆ. ಈ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆ ತಾವು ಸೂಕ್ಷ್ಮವಾಗಿ ಗಮನಿಸ್ತೀರಿ ಮತ್ತು ಸಾರ್ವಜನಿಕರು ಕೂಡ ಸೂಕ್ಷ್ಮವಾಗಿ ಅದಕ್ಕೆ ವಿಶ್ಲೇಷಣೆ ಮಾಡಬೇಕು. ಅಂಬೇಡ್ಕರ್ ಅವರ ಹೆಸರು ಫ್ಯಾಷನ್ ಆಗಿದೆ ತಗೊಳ್ಳೋದು. ಅಂಬೇಡ್ಕರ್ ಇಲ್ಲಿ ಧರ್ಮದ ಆಧಾರದ ಮೇಲೆ ಶೋಷಣೆಯ ಮಾತು ಬಂದಿದೆ, ಅಸ್ಪೃಶ್ಯತೆ ಜೀವಂತ ಇಡ್ತಕ್ಕಂಥ ಮಾತು ಬಂದಿದೆ. ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಇಡೀ ವಿಶ್ವವೇ ವರ್ಲ್ಡ್ ನಾಲೆಜ್ ಡೇ ಅಂತ ಹೇಳಿ ಅಂಬೇಡ್ಕರ್ ಹೆಸರಿನ ಮೇಲೆಗೆ ಆಚರಣೆ ಮಾಡುವಾಗ ಜಗತ್ತಿನ ಅತ್ಯಂತ ಬುದ್ಧಿವಂತ ಮಾನವನಿಗೆ, ಮಹಾಮಾನವನಿಗೆ ಮಾಡ್ತಕ್ಕಂಥ ಅಪಮಾನ, ದೇಶದ ಪ್ರತಿಯೊಬ್ಬ ನಾಗರಿಕೆ ಮಾಡಿರ್ತಕ್ಕಂಥ ಅಪಮಾನ ಅದು. ಅದಕ್ಕೆ ಆ ಅಪಮಾನವನ್ನು ನಾವು ಖಂಡಿಸ್ತೀವಿ, ಆ ಮಾತುಗಳನ್ನು ನಾವು ಖಂಡಿಸ್ತೀವಿ. ಮತ್ತು ಅಮಿತ್ ಶಾ ಅವರು ಎಲ್ಲಿವರೆಗೆ ದೇಶದ ಕ್ಷಮೆ ಕೇಳಲ್ವೋ, ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ವೋ, ಅಲ್ಲಿವರೆಗೆ ಇಡೀ ದೇಶದಲ್ಲಿ ಕಲಬುರಗಿ ಒಂದು ಭಾಗ ಮಾತ್ರ ದೇಶದ್ದು, ಆದರೆ ಇಡೀ ದೇಶದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರವಾಗಿರ್ತದೆ. ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರಲ್ಲಿ, ಎಲ್ಲ ವರ್ಗದ ಜನ, ಅದು ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ಆಟೋ ಸಂಘ ಆಗಿರ್ಬೋದು, KSRTC ಸಂಘ ಆಗಿರ್ಬೋದು, ಕಾರ್ಮಿಕ ಸಂಘ ಆಗಿರ್ಬೋದು, ವರ್ತಕರ ಸಂಘ ಆಗಿರ್ಬೋದು, ವಿದ್ಯಾರ್ಥಿಗಳು, ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಸಂಸ್ಥೆಗಳು ದಯಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪಮಾನಕರ ಮಾತಿಗೆ ಉಗ್ರವಾಗಿ ನಾವು ಖಂಡಿಸಲಿಕ್ಕೆ ಎಲ್ಲರೂ ಕೂಡ ಅವತ್ತು ಶಾಂತಿಯುತವಾಗಿ ಭಾಗಿಯಾಗಬೇಕು. ಈ ಬಂದ್ ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ವರ್ಗದ ಜನರಲ್ಲಿ ನಾವು ಕೇಳ್ಕೊಳ್ತೀವಿ. ಮತ್ತು ಬಂದ್ ಕಾಲ್ ಮಾಡಿದವರು ಕೂಡ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ಜಾತಿ ಧರ್ಮದ ಎಲ್ಲ ಸಂಘಟನೆ ಜನ ಜೊತೆ ಇದ್ವಿ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ದೇಶದಲ್ಲಿ ವ್ಯಾಪಿಸ್ತದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳಲಿಲ್ಲ ಅಂದರೆ ದೇಶದಲ್ಲಿ ಬೆಂಕಿ ಹತ್ತು ಬಿಡುತ್ತದೆ. ಯಾಕಂದರೆ ಇಲ್ಲಿ ಸ್ವಾಭಿಮಾನಿ ಜನ, ಈ ದೇಶದ ಜನ ಸುಮ್ಮನೆ ಕೊಡೋದಿಲ್ಲ, ಮನ್ಮಾನಿ ಆಗಲಿಕ್ಕೆ ಬಿಡೋದಿಲ್ಲ. ಅವ್ರು ಮಾಡಿದ್ದು ತಪ್ಪು, ಇದು ಎಲ್ರಿಗೂ ಗೊತ್ತಾಗ್ತಾ ಇದೆ. ತಪ್ಪಿನ ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು. ಓಕೆ.